ಮಲಯಾಳಂ ಫಿಲಮ್ ಇಂಡಸ್ಟ್ರಿ ಅಂದರೆ ನೆನಪಿಗೆ ಬರೋದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸು. ಅದರಲ್ಲೂ ಫಹದ್ ಫಾಸಿಲ್ ಅವರು ಅಂದರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಸಿನಿಮಾಸ್. ನಮ್ಮ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣುತ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಎಷ್ಟೋ ಜನ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗಿನ್ನೂ ಹೆಚ್ಚು ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ಬಂದು ಫಹದ್ ಫಾಸಿಲ್ ಅಂಡ್ ವಡಿವೇಲು ಅವರು ನಟಿಸಿರುವ ಚಿತ್ರ ಮಾರಿಸನ್. ಇದೊಂದು ಕಾಮಿಡಿ ಎಮೋಷನಲ್ ಸಸ್ಪೆನ್ಸ್ ಜಾನರ್ ಸಿನಿಮಾದ ಆನ್ಲೈನ್ ಸ್ಟೋರಿ ಬಂದು ಊರಿನ ಸುತ್ತಮುತ್ತ ಬೇರೆ ಬೇರೆ ಊರುಗಳಲ್ಲಿ ಕೊಲೆ ನಡೀತಾ ಇರುತ್ತೆ. ಕೊಲೆಗಳ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರೋ ಪೊಲೀಸ್ ಒಂದು ಸೈಡ್ ಆದರೆ ತಮ್ಮ ಜೀವನ ಎಂಜಾಯ್ ಮಾಡ್ತಾ ಇರೋ ಫಹದ್ ಫಾಸಿಲ್ ಅಂಡ್ ವಡಿವೇಲು ಒಂದು ಸೈಡ್. ಅಂಡ್ ಈ ಕೊಲೆಗಳಿಗೂ ಇವರಿಗೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದೇ ಆನ್ಲೈನ್ ಸ್ಟೋರಿ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ವಡಿವೇಲು ಅವರ ಎಮೋಷನ್. ಸಿನಿಮಾ ಪೂರ್ತಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಆ್ಯಂಡ್ ಎಮೋಷನ್ನ ಕ್ಯಾರಿ ಮಾಡಿದ್ದಾರೆ. ಅಂಡ್ ಫಹದ್ ಫಾಸಿಲ್ ಅವರ ಕಾಮಿಡಿ ಟೈಮಿಂಗ್ಸ್ ತುಂಬ ಚೆನ್ನಾಗಿದೆ. ಅಂಡ್ ನನಗೆ ಇಷ್ಟ ಆಗದೆ ಇರೋದು ಅಂಡ್ ಇಷ್ಟ ಆಗಿದ್ದು ಏನು ಅಂತ ತಿಳ್ಕೊಂಬರೋಣ ಬನ್ನಿ. ನನಗೆ ಇಷ್ಟ ಆಗದೆ ಇರೋದು ಸ್ಕ್ರೀನ್ ಪ್ಲೇ. ಹೌದು, ಸ್ಕ್ರೀನ್ ಪ್ಲೇ ಸ್ವಲ್ಪ ಬೆಟರಾಗಿ ಚೇಂಜ್ ಮಾಡಿದರೆ ಚೆನ್ನಾಗಿರೋದು ಅನಿಸ್ತು. ಅಂಡ್ ಸ್ವಲ್ಪ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದರೆ ಆಡಿಯನ್ಸ್ಗೆ ಇನ್ನೂ ಹೆಚ್ಚು ಕ್ಯೂರಿಯಾಸಿಟಿ ಇರೋದು, ಬಟ್ ಪರವಾಗಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನೀವೇನಾದರೂ ಈ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂತ ಕೇಳಿದರೆ ಆರಾಮಾಗಿ ನೋಡ್ಬೋದು. ಆ್ಯಂಡ್ ಇನ್ನು ಈ ಸಿನಿಮಾ ಒನ್ ಟೈಮ್ ಡೀಸೆಂಟ್ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರ್ಯಾರು ಈ ಸಿನಿಮಾನ ನೋಡಿಲ್ಲ, ನೆಟ್ಫ್ಲಿಕ್ಸಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ, ನೋಡಿ. ಆ್ಯಂಡ್ ಇನ್ನೂ ಹೆಚ್ಚು ಸಿನಿಮಾ ರೆಕಮೆಂಡೇಷನ್ಗಳಿಗಾಗಿ ಆ್ಯಂಡ್ ರಿವ್ಯೂಗಳಿಗಾಗಿ ನಮ್ಮ ಸಿನಿಮಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೆಳಗಡೆ ಕಾಣುತ್ತಿರುವಂತಹ